ಮಕ್ಕಳು ಹುಟ್ಟಿದಾಗಿಂದ ತಂದೆ ತಾಯಿ ಪಾತ್ರ ಏನು, ಹಾಗೆ ಮಕ್ಕಳು ಹುಟ್ಟಿದಾಗಿಂದ ತಂದೆ ತಾಯಿ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಏನಪ್ಪ ಸ್ಯಾಕ್ರಿಫೈಸ್ ಏನು ಮಾಡ್ತಾರೆ ಅಪ್ಪ ಅಮ್ಮ ಅಂದರೆ, ಮಕ್ಕಳು ಯಾರಾದರೂ ನೋಡ್ತಾ ಇದ್ರೆ ಈ ವಿಡಿಯೋನ, ನಿಮ್ಮ ತಂದೆ ತಾಯಿ ನಿಮಗೆ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ ಅನ್ನೋದು ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಬ್ಬ ತಾಯಿ ಗರ್ಭ ಧರಿಸಿದಾಗಿಂದ ಹಿಡಿದು ಮಕ್ಕಳು ಎಷ್ಟೇ ದೊಡ್ಡವರಾಗಲಿ, ಎಷ್ಟೇ ಕೋಟಿ ಸಂಪಾದನೆ ಮಾಡೋರಾದ್ರೆ ಆ ತಾಯಿಗೆ ಆ ಮಗುನೇ. ಹೊಟ್ಟೆಯಲ್ಲಿ ಸಣ್ಣದಾಗಿ ಒಂದು ಚಿಗುರು ಒಡೆದಿದೆ, ತಾಯಿ ಗರ್ಭ ಧರಿಸಿದಾಳೆ ಅಂತ ಗೊತ್ತಾದಾಗಿಂದ ಆ ತಂದೆ ತಾಯಿ ಮಾಡೋ ಒಂದು ಸಣ್ಣ ಪುಟ್ಟ ಸ್ಯಾಕ್ರಿಫೈಸ್ ಇದೆ ಅಲ್ಲ. ಯಾಕಂದರೆ ಚಿಗುರು ಹೊಡಿತಾರೋ, ಹೊಟ್ಟೆಲಿ ಚಿಗುರು ಹೊಡಿತಾರೋ ಒಂದು ಮಗುಗೇನೆ, ಇದು ನಾನು ಖರ್ಚು ಮಾಡಿದ್ರೆ ನಾಳೆ ನನ್ನ ಮಗುಗೆ ಇನ್ನೇನಕ್ಕಾದರೂ ಆಗುತ್ತೆ ಅಂತ ಹೇಳಿ ಅದನ್ನು ಅವತ್ತಿಂದ ಕೂಡಿಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅವರು ಕೂಡಿಡ್ತಾ ತಂದೆ ತಾಯಿ ಹೇಗಾಗ್ಬಿಡ್ತಾರೆ ಅಂದರೆ ಅವ್ರನ್ನ ಅವರು ಮರ್ತೇ ಹೋಗಿರ್ತಾರೆ. ಪ್ರತಿಯೊಂದನ್ನು ಅವರು ಮಕ್ಕಳಿಗೋಸ್ಕರನೇ ಮಾಡೋರು ಆಗಿರ್ತಾರೆ ಅವರು. ಯಾಕಪ್ಪ ಅಂದರೆ ಒಬ್ಬರು ಓದಿ ಒಂದು ಡಾಕ್ಟರೋ ಇಂಜಿನಿಯರೋ ಇಲ್ಲ ಇನ್ನೇನೋ ಅಚೀವ್ ಮಾಡ್ತಿದ್ದಾರೆ ಅಂದರೆ ಅದನ್ನು ಬೆನ್ನಿಂದ ತಂದೆ ಇರೋ ಕಷ್ಟ ಆಗಿರ್ಬೋದು, ತಾಯಿ ಮಾಡಿರೋ ತ್ಯಾಗ ಆಗಿರ್ಬೋದು, ಇವೆರಡೂ ಅವ್ರ ಜೀವನದಲ್ಲಿ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೇಗೆ ಅಂದರೆ, ಮನೆಯಲ್ಲಿ ತಾಯಿ ಕಷ್ಟಪಟ್ಟು ಅಡುಗೆ ಮಾಡಿ ಮಕ್ಕಳಿಗೆ ಹೊಟ್ಟೆ ತುಂಬ ತಿನ್ನಿಸಿ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಿದ್ರೆ, ತಂದೆ ಆಚೆಯಿಂದ ದುಡ್ಕೊಂಬಂದು ಆ ಬೆವರು ಸುರಿಸಿ ಆ ತಂದೆ ಚಪ್ಪಲಿ ಹಾಕ್ತಾನೋ ಇಲ್ಲೋ, ಆದರೆ ಮಗ ಆಸೆ ಪಟ್ಬಿಟ್ಟಿದ್ದಾನೆ, ಮಗಳ ಆಸೆ ಪಟ್ಬಿಟ್ಟಿರ್ತಾಳೆ ಅಂತ ಹೇಳಿ ಆ ಮಕ್ಕಳಿಗೆ ತಂದು ಕೊಡ್ತಾರೆ. ಹಾಗೆಯೇ ಆ ಮಗು ಒಂದು ಹೆಣ್ಣುಮಗು ಆಗಿರ್ಬೋದು, ಹುಟ್ಟಿದಾಗಿಂದ ಆ ಮಗುಗೆ ಒಂದು ಸ್ಟಿಕ್ಕರ್ ಹಿಡೋತಾಗಿನಿಂದ ಹಿಡಿದು, ಒಂದು ಕ್ಲಿಪ್ ಹಾಕೋತಾಗಿನಿಂದ ಹಿಡಿದು, ಒಂದು ಒಳ್ಳೆ ಬಟ್ಟೆ ಹಾಕೋತಾಗಿನಿಂದ ಹಿಡಿದು ಆ ತಂದೆ ತಾಯಿ ತಾಯಿ ಆದವಳು ಮಗುಗೆ ಇಲ್ಲ ನಾನು ಇದನ್ನು ಹಾಕಿದ್ರೆ ನನ್ನ ಮಗು ಚೆನ್ನಾಗಿರುತ್ತೆ, ಇದು ನಾನು ಹಾಕಬಾರ್ದು, ಇದು ನಾನು ಇಲ್ಲಿ 10 ರೂಪಾಯಿ ಖರ್ಚು ಮಾಡಿಬಿಟ್ರೆ ನನ್ನ ಮಗುಗೆ ಬೇಕು, ಈ ಸ್ಟಿಕ್ಕರ್ ಹಾಕಿದ್ರೆ ನನ್ನ ಮಗಳಿಗೆ ಚೆನ್ನಾಗಿರುತ್ತೆ ನನಗಿಂತ ಅಂತ ಹೇಳಿ ಅವ್ರಿಗವ್ರು ನೋಡ್ಕೊಳ್ಳೋಕ್ಕೂ ಮುಂಚೆ ಆ ಮಗುಗೆ ನೋಡ್ತಾ ಇರ್ತಾರೆ. ಒಬ್ಬ ತಾಯಿ ಒಂದು ಬಟ್ಟೆ ತೊಗೋಬೇಕು ಅಂದರೆ, ಈ ಸೀರೆ ನಾನು ತೊಗೊಂಡ್ರೆ ಚೆನ್ನಾಗಿರ್ತೀನೋ ಇಲ್ವೋ, ನನ್ನ ಮಗಳಿಗೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೋತಾರೆ. ಹಾಗೆ ಎಲ್ಲದನ್ನೂ ಸ್ಯಾಕ್ರಿಫೈಸ್ ಮಾಡ್ತಾ ಬರ್ತಾ ಇರ್ತಾರೆ. ತಂದೆ ಕೂಡ ಆಚೆ ಆ ತಾಯಿ 10 ರೂಪಾಯಿ ಮನೆಯಲ್ಲಿ ಖರ್ಚು ಮಾಡಬೇಕು ಅಂದರೆ ಕೂಡ ಆ ಮಗುಗೋಸ್ಕರ ಆ ತಂದೆ ಎಷ್ಟು ಕಷ್ಟಪಡಬೇಕಂದ್ರೆ, ನನ್ನ ಮಗು ಇವತ್ತು ನಾನು ಇಲ್ಲೇನಾದರೂ ಆಚೆ ಒಂದು 10 ರೂಪಾಯಿದು ಏನಾದರೂ ತಿಂದ್ಬಿಟ್ರೆ ಮನೇಲಿ ನನ್ನ ಮಗು ನನಗೋಸ್ಕರ ಕಾಯ್ತಾ ಇರುತ್ತೆ ಅಂತ ಹೇಳಿ ಅವರು ತಿಂದೆ ಹೊಟ್ಟೆ ಬಟ್ಟೆ ಕಟ್ಟಿ ಅಲ್ಲಿಂದ ತೊಗೊಂಬಂದು ಆ ಮಗುಗೆ ಕೊಡ್ತಾರೆ. ಇನ್ನೇನೋ ಆಸೆ ಪಟ್ಟಿದ್ದಾರೆ, ಒಂದು ಟ್ರಿಪ್ ಹೋಗ್ತಾ ಇದ್ದೀವಪ್ಪ ನಾವು, ಟ್ರಿಪ್ ಹೋಗಬೇಕು, ನಮ್ಮ ಸ್ಕೂಲಲ್ಲಿ ಇಷ್ಟೆಲ್ಲ ಕೇಳ್ತಿದ್ದಾರೆ ಅಂತ ಹೇಳಿದಾಗ ಆ ತಂದೆ ಕೂಡ ಇವತ್ತು ನಾನೇನಾದರೂ ಆಚೆ ಒಂದು 100 ರೂಪಾಯಿ ಊಟ ತಿಂದ್ಬಿಟ್ರೆ, ಇಲ್ಲ ನನ್ನ ಮಗು ಟ್ರಿಪ್ ಕೇಳಿದೆ, ನಾನು ಒಂದು 10 ದಿನ 100 ರೂಪಾಯಿ ಉಳಿಸಿದ್ರೆ ನನ್ನ ಮಗು ಟ್ರಿಪ್ ಹೋಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾರೆ. ತಾಯಿ ಕೂಡ ಮನೆಯಲ್ಲಿ ಅವ್ರಿಗೇನೋ ಒಂದು ಇಷ್ಟ ಆಗಿರುತ್ತೆ, ಒಂದು ಅಡುಗೆ ಮಾಡ್ಕೊಳ್ಳೋದು ಒಂದು ಇಷ್ಟ ಆಗಿರುತ್ತೆ, ಆ ಅಡುಗೆನ ಬೇಡ ನಾನಿವಾಗ ಏನಾದರೂ ಇದನ್ನ ಖರ್ಚು ಮಾಡಿಬಿಟ್ರೆ ನನ್ನ ಮಗುಗೆ ಇನ್ನೇನಕ್ಕಾದರೂ ಆಗುತ್ತೆ ಅಂತೇಳಿ ಅವ್ರು ತಿನ್ನೋ ಊಟ, ಬಟ್ಟೆ, ಅವ್ರು ಹಾಕೋ ಪ್ರತಿಯೊಂದು ಆಸೆಗಳನ್ನು ಮಕ್ಕಳ ಮೇಲೆ ತೋರಿಸ್ತಾ ಇರ್ತಾರೆ. ಆದರೆ ಮಕ್ಕಳೇನು ಮಾಡ್ತಾರಪ್ಪ ಅಂದರೆ, ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ತಾಯಿನ ತಂದೆನ ತುಂಬಾ ಬೈಯೋದು, ಹಾಗೆ ಅವ್ರನ್ನ ಕೀಳಾಗಿ ನೋಡೋದು, 4 ಕಾಳು ಮುಂದೆ ಅಂದರೆ ಅವ್ರ ಫ್ರೆಂಡ್ಸ್ ಮುಂದೆ ಆಗಿರ್ಬೋದು, ಅವ್ರ ರಿಲೇಟಿವ್ಸ್ ಮುಂದೆ ಆಗಿರ್ಬೋದು, ನೀನು ಹಾಕೋ ಬಟ್ಟೆ ಚೆನ್ನಾಗಿಲ್ಲ, ನೀನು ಮಾತಾಡೋ ಸ್ಟೈಲ್ ಚೆನ್ನಾಗಿಲ್ಲ, ನನ್ನ ಫ್ರೆಂಡ್ಸ್ ಮುಂದೆ ನಿನ್ನ ಕರ್ಕೊಂಡು ಹೋಗೋಕ್ಕೆ ನನಗೆ ಅವಮಾನ ಆಗುತ್ತೆ ಅಂತೆಲ್ಲ ಹೇಳಿ ಮಾತಾಡ್ತಾರೆ. ಆದರೆ ಆ ಮಕ್ಕಳಿಗೆ ಗೊತ್ತಿರಲ್ಲ ಅನಿಸುತ್ತೆ, ಆ ತಂದೆ ತಾಯಿ ಎಷ್ಟೆಲ್ಲ ಹರಿದೋಗಿರೋ ಬಟ್ಟೆ ಹಾಕಿರ್ತಾರೆ ಅಂದರೆ, ಹರಿದೋಗಿರೋ ಚಪ್ಪಲಿ ಹಾಕಿರ್ತಾರೆ ಅಂದರೆ, ಆ ತಂದೆ ತಾಯಿ ನಿಮಗೋಸ್ಕರ ಅಷ್ಟೇ ಕಷ್ಟಪಡ್ತಾ ಇರ್ತಾರೆ. ಹರಿದೋಗಿರೋ ಚಪ್ಪಲಿ ಹಿಂದೆ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ. ಅವ್ರು ಹಾಕೋ ಹರಿದೋಗಿರೋ ಚಪ್ಪಲಿ ಹಿಂದೆ ನಿಮ್ಮದು ಹೊಸ ಚಪ್ಪಲಿ, ಹೊಸ ಬಟ್ಟೆ ನಿಮಗೆ ಬಂದಿರುತ್ತೆ. ಪುನೀತ್ ಸರ್ ಅವ್ರ ಫಿಲಮಲ್ಲಿ ಕೂಡ ಹೇಳಿರ್ತಾರೆ, ಒಂದು ಸೀನ್ ಕೂಡ ತೋರಿಸಿರ್ತಾರೆ ನಿಮಗೆ, ನಾವು ಯುವರತ್ನ ಫಿಲಮಲ್ಲಿ. ಅದನ್ನು ನೋಡಿದಾಗ ಕರಳು ಚೂಟಿ ಬರುತ್ತೆ. ಯಾಕಂದರೆ ತಂದೆ ತಾಯಿ ನಮಗೋಸ್ಕರ ಎಷ್ಟು ಕಷ್ಟಪಡ್ತಾಯಿದ್ರೆ ನಮಗೆ ಗೊತ್ತಿರೋದಿಲ್ಲ. ನಾವೇನು ಅಂದ್ಕೊತೀವಿ, ಎಲ್ಲೋ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಎಲ್ಲೋ ಅವ್ರು ಆರಾಮಾಗಿದ್ದಾರೆ, ನಮಗೇನು ನಾವು ಕೇಳಿ ತಂದು ಕೊಡ್ತಾರಲ್ವ ಅನ್ನೋದಷ್ಟೇ ನಮಗೆ ಗೊತ್ತಿರುತ್ತೆ. ಬಟ್ ಅವ್ರು ಎಲ್ಲಿ ಕಲ್ಲುರ್ತಿದ್ದಾರೆ, ಎಲ್ಲಿ ಮಣ್ಣುರ್ತಿದ್ದಾರೆ, ಇಲ್ಲ ಇನ್ನೇನೋ ಮಾಡ್ತಿದ್ದಾರೆ ಅವರು, ನಮಗೆ ಅದ್ರ ಬಗ್ಗೆ ಏನಂದರೆ ಏನೂ ಗೊತ್ತಿಲ್ಲ. ಆದರೆ ನಾವು ಮಾತ್ರ ಅವ್ರನ್ನ ನಾನು ಕೇಳಿ ನಿಂಗೆ ತಂದು ಕೊಡೋಕ್ಕಾಗಲ್ವಾ, ನೀನು ನನ್ನ ಏನಕ್ಕೆ ಎತ್ಕೊಂಡೆ, ನಾನು ಏನಕ್ಕೆ ಹುಟ್ಟಿಸ್ದೆ ಅಂತ ಹೇಳಿ ಇಬ್ಬರನ್ನೂ ನಾವು ಬಾಯಿಗೆ ಬಂದಂಗೆ ಬೈತೀವಿ. ಒಂದು ವಸ್ತು ನಮಗೇನಾದರೂ ಸಿಗಲಿಲ್ಲ ಅಂದಾಗ ನಾವು ಮನೆಗಿನ ವಸ್ತುನೆಲ್ಲ ಕಿತ್ತು ಬಿಸಾಕಿರ್ತೀವಿ. ಅದೇ ತಾಯಿ ಅದನ್ನು ಬೆಳಗ್ಗೆಯಿಂದ ಟಿಫನ್ನು, ಊಟ,
ಮಗು ಹಂಗೆ ಹೋಗ್ಬಿಡುತ್ತೆ ಅಂತ ಹೇಳಿ ಅವ್ರಿಗೆಲ್ಲ ಮಾಡಿ ಸ್ಕೂಲಿಗೆ ಕಳಿಸೋತಾಗಿನಿಂದ ಹಿಡಿದು ಬಟ್ಟೆ ಮಡ್ಚಿಡೋತಾಗಿನಿಂದ ಎಲ್ಲ ಮಾಡಿ ನೀವು ಕಿತ್ತು ಹೊಸ್ದಿರೋದು ನೀವು ಮನೆಗೆ ಬರೋಷ್ಟ್ರೊಳಗಾಗಿ ನಿಮಗೆ ಜೋಡಿಸಿ ಇಡಬೇಕು. ಇಲ್ಲಾಂದರೆ ಮನೇಲಿ ಇದೇನು ಮಾಡ್ತೀಯ, ನಾನು ಆಚೆ ಹೋಗಿ ಬರೋಷ್ಟ್ರೊಳಗಾಗಿ ನಾನು ರೂಮ್ ಕ್ಲೀನ್ ಮಾಡೋಕ್ಕಾಗಲ್ವಾ ಅಂತ ಅಷ್ಟೇ ನಮಗೆ ಮಾತಾಡೋದು ಗೊತ್ತಿರುತ್ತೆ. ಆ ತಂದೆ ತಾಯಿ ಸ್ಯಾಕ್ರಿಫೈಸ್ ಯಾರ ಕೈಯಲ್ಲೂ ತುಂಬಕ್ಕಾಗೋದಿಲ್ಲ, ಯಾವ ಮಕ್ಕಳ ಕೈಯಲ್ಲೂ ತುಂಬಕ್ಕಾಗೋದಿಲ್ಲ. ಇದ್ದಾಗ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ದೇ ಇರೋರು ಹೋದಾಗ ಇಷ್ಟೊಂದು ಜನ ಕೊರಗ್ತಾ ಇರ್ತಾರೆ. ಇವನ್ ನನ್ನ ಕೂಡ ಹೊರತು ನನ್ನ ತಂದೆ ನಾನು ಕೂಡ ಆಲ್ಮೋಸ್ಟ್ ಒಂದಷ್ಟು ನೋವು ಕೊಟ್ಟಿದ್ದೀನಿ. ಅದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಈಗ ನನ್ನ ಹತ್ರ 10 ರೂಪಾಯಿ ಇದೆ ಅಂದಾಗ ಅವತ್ತು ನನ್ನ ಹತ್ರ 10 ರೂಪಾಯಿ ಇದ್ದಿದ್ರೆ ನನ್ನ ತಂದೆಗೆ ನಾನು ಕೊಡ್ಬೋದಿತ್ತು, ನಾನು ನೋಡ್ಕೋಬೋದಿತ್ತು ಅನ್ನೋದು ನಮಗೆ ಬರುತ್ತೆ. ಬಟ್ ಅವರಿದ್ದಾಗ ಅವ್ರ ಬೆಲೆ ನಾವು ತಿಳ್ಕೊಳ್ಳೋದೇ ಇಲ್ಲ, ನಮಗೆ ಗೊತ್ತು ಕೂಡ ಇರೋದಿಲ್ಲ ಅವ್ರ ಬೆಲೆ. ಸೊ ಏನು ಮಾಡಬೇಕಪ್ಪ ಅಂದರೆ ಅವ್ರು ಪಡ್ತಾ ಇರೋ ಕಷ್ಟ ನಮಗೆ ಒಂದಿಷ್ಟಾದರೂ ಗೊತ್ತಾಗಬೇಕು. ಯಾರೆಲ್ಲ ತಂದೆ ತಾಯಿ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನಿಮ್ಮ ಮಕ್ಕಳಿಗೆ ನಿಮ್ಮ ಕಷ್ಟನ ಅರ್ಥ ಮಾಡಿಸಿ. ನಿಮ್ಮ ಕಷ್ಟನ ಕಾಲು ಭಾಗಾದರೂ ಅವ್ರು ಅರ್ಥ ಮಾಡಿಕೊಂಡ್ರೆ ನೀವು ಏನೆಲ್ಲ ಕಷ್ಟಪಡ್ತಿದ್ದೀರಾ, ನೀವು ಹೇಗೆಲ್ಲ ಅದು ಸಫರ್ ಆಗ್ತಿದ್ದೀರಾ ಅವ್ರಿಗೆ ಅರ್ಥ ಆಗುತ್ತೆ. ಆವಾಗ ನಿಮ್ಮನ್ನು ಅವರು ಏನೂ ಮಾತಾಡೋದಿಲ್ಲ. ಯಾಕಂದರೆ ನಾನು ಪಟ್ಟ ಕಷ್ಟ ನನ್ನ ಮಗು ಪಡಬಾರ್ದು, ನಾನು ಪಟ್ಟ ಕಷ್ಟ ನನ್ನ ಮಗ ಪಡಬಾರ್ದು, ನನ್ನ ಮಗಳು ಪಡಬಾರ್ದು ಅಂತ ಹೇಳಿ ಅವ್ರು ಕೇಳಿದ್ದನ್ನೆಲ್ಲ ಅವ್ರ ಮುಂದೆ ಇರಿಸಿ ಏನು ಮಾಡ್ತಾರಪ್ಪ ಅಂದರೆ ಅವ್ರಿಗೆ ಕಷ್ಟನೇ ಅನ್ನೋದು ಗೊತ್ತಿರೋದಿಲ್ಲ. ಜಸ್ಟ್ ನಾನು ಕೇಳಿದ್ದು ನನ್ನ ಮುಂದೆ ಬರ್ತಿದೆ ಅಲ್ಲ ಅಂತ ಹೇಳಿ ಅವ್ರ ಮೇಲೆ ಕಿರ್ಚಾಡೋದು ಚೀರಾಡೋದು ಮಾಡ್ತಾರೆ. ಹಾಗೆ ತಂದೆ ತಾಯಿ ಪ್ರತಿಯೊಂದರಲ್ಲೂ ನಾನು ಅದು ಕೇಳಿದ ತಕ್ಷಣ ಮುಂದೆ ಬರದೆ ಅವ್ರ ಕಷ್ಟ ಇದೆ ಅಂತ ಹೇಳಿ ಅರ್ಥ ಮಾಡಿಸಿ ನೀವು ತಂದು ಕೊಡೋ ವಸ್ತು ಮೇಲೆ ಅವ್ರಿಗೆ ಬೆಲೆನೂ ಜಾಸ್ತಿ ಆಗುತ್ತೆ. ಅವ್ರಿಗೆ ಕಷ್ಟ ಕೂಡ ಗೊತ್ತಿರುತ್ತೆ, ಅದನ್ನು ಹಾಳು ಮಾಡ್ಕೊಳ್ಳೋದಿಲ್ಲ ಅವರು. ಆ ಹಾಳು ಮಾಡ್ಕೊಂಡಾಗ ಮತ್ತೆ ನೀವು ಹೊಸ ವಸ್ತು ಕೊಡಿಸ್ತೀವಿ ಅನ್ನೋ ಒಂದು ಇದ್ರ ಮೇಲೆ ಅವರು ಬೇಗ ಹಾಳು ಮಾಡ್ಕೋತಾರೆ. ಏನೇ ಕೊಡಿಸ್ಬೇಕಂದ್ರೂ ತಂದೆ ತಾಯಿ ಕಷ್ಟನ ಅರ್ಥ ಮಾಡಿಸಿ ಆಮೇಲೆ ಅವ್ರಿಗೆ ವಸ್ತುಗಳನ್ನ ಕೊಡಿಸೋದನ್ನ ನೋಡಬೇಕು. ಇನ್ನೊಂದು, ತಾಯಿ 9 ತಿಂಗಳು ಹೊರ್ತಾಳೆ ಮಗುನ. ಆ ನೋವು ಪಡೋದು ತಂದೆ. ಆ ಡಿಲ್ವರಿ ಟೈಮಲ್ಲಿ ತಾಯಿ ಎಷ್ಟು ಕಷ್ಟಪಟ್ಟು ಮಗುನ ಹೆರ್ತಾಳೋ ಹಿಂದೆ ನಿಂತ್ಕೊಂಡು ಆ ತಾಯಿ ಮಗು ಇಬ್ಬರು ಆಚೆ ನೆಮ್ಮದಿಯಾಗಿ ಬರಲಿ, ಆ ತಾಯಿ ಮಗು ನನ್ನ ಕೈ ಸೇರಲಿ ಅಂತ ಹೇಳಿ ಆ ತಂದೆ ಅಷ್ಟು ಗೋಳಾಡ್ತಾ ಇರ್ತಾನೆ. ಒಬ್ಬ ತಂದೆ ಮಗುಗೋಸ್ಕರ ನನ್ನ ಮಗು ಚೆನ್ನಾಗಿರಲಿ ಅಂತ ಹೇಳಿ ಬೆನ್ನು ಮೂಳೆ ಮುರಿಯೋವರೆಗೂ ಸವಿತಾನೆ. ತಾಯಿ ಹೊಟ್ಟೆ ತುಂಬ ಊಟ ಹಾಕ್ತಾಳೆ. ಸೊ ಇವೆರಡು ಮಧ್ಯೆ ಮಕ್ಕಳು ಸುಖವಾಗಿ ಬೆಳೀತಿದ್ದಾರೆ ಅಂದರೆ ಆ ತಂದೆ ತಾಯಿ ಕಷ್ಟ ಸುಖ ಎಷ್ಟಿರುತ್ತೆ ಅಲ್ಲ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಮನ್ಸಿಗೆ ತಟ್ಟುತ್ತೆ ಅಂತ ಅಂದ್ಕೋತಾ ಇದ್ದೀನಿ ನಾನು. ಯಾಕಪ್ಪ ಅಂದರೆ ಇದು ಒಬ್ಬ ತಂದೆ ತಾಯಿ ನಮಗೋಸ್ಕರ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ ಅನ್ನೋ ಒಂದು ಎಮೋಷ್ನಲ್ ವಿಡಿಯೋ ಇದು. ತಂದೆ ತಾಯಿನ ಯಾವತ್ತೂ ಯಾರೂ ನೋಯ್ಸೋಕ್ಕೆ ಹೋಗಬಾರ್ದು, ಯಾರೂ ತಂದೆ ತಾಯಿನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿದ್ರು ಕೆಟ್ಟ ತಾಯಿಯಂದ್ರು ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಕೆಟ್ಟ ತಾಯಿಯಂದ್ರು ಕೂಡ ಇರ್ತಾರೆ. ಕೆಟ್ಟ ತಾಯಿಯಂದಿರೋ ಮಕ್ಕಳಿಗೆ ಬೇರೆ ತಂದೆ ತಾಯಿನ ನಿಮ್ಮ ತಂದೆ ತಾಯಿ ಥರ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲಾದರೂ ಒಂದು ಅನಾಥಾಶ್ರಮಕ್ಕೆ ಹೋಗಿ ಆ ತಂದೆ ತಾಯಿ ಎಷ್ಟು ಕಷ್ಟಪಡ್ತಿರ್ತಾರೆ ಅಂತ ಆ ತಂದೆ ತಾಯಿನ ದತ್ತಕ್ಕೆ ತೊಗೊಂಡು ನೀವು ಅವ್ರನ್ನ ನೋಡಿಕೊಂಡ್ರೆ ಅವರು ಕೂಡ ತುಂಬಾ ಖುಷಿ ಪಡ್ತಾರೆ. ನಿಮಗೂ ಕೂಡ ತಂದೆ ತಾಯಿ ಸಿಕ್ಕಿದಷ್ಟೇ ಖುಷಿ ಆಗುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬಾಯ್ ಬಾಯ್.